ಬೆಂಗಳೂರಿಂದ ಚೆನ್ನೈಗೆ ರೋಡ್ ಮುಖಾಂತರ ಹೋಗಲಿಕ್ಕೆ ಈಗಾಗಲೇ 2 ರೂಟ್ಸ್ ಇದೆ. ಅದರಲ್ಲಿ ಒಂದು NH44 ಹಾಗೂ NH4 ಹೈವೇಗಳ ಮೇಲೆ ಹೋಗೋ ರೂಟ್, ಮತ್ತೊಂದು NH75, NH69, NH40 ಮತ್ತು NH4 ಸೆಕ್ಷನ್ ಇನ್ಕ್ಲೂಡ್ ಮಾಡಿರೋ ರೂಟ್. ಈ 2 ರೂಟ್ಸ್ ಇದ್ರೂ ಗೌರ್ಮೆಂಟ್ ಸೌತ್ ಇಂಡಿಯಾದಲ್ಲೇ ಅತ್ಯಂತ ಉದ್ದವಾದ ಎಕ್ಸ್ಪ್ರೆಸ್ ವೇ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇನ ಮಾಡ್ತಾ ಇದ್ದಾರೆ. ಇದರ ಕಾಸ್ಟ್ ಬಂದು ಸುಮಾರು 18,000 ಕೋಟಿ ಆಗ್ಬೋದು ಅಂತ ಅಂದಾಜಿಸಲಾಗಿದೆ ಮತ್ತು ಇದರ ಉದ್ದ ಬಂದು 262 ಕಿಲೋಮೀಟರ್ ಇರುತ್ತೆ. ಆದರೆ ಈಗಾಗಲೇ 2 ರೂಟ್ ಇದ್ರೂ ಮತ್ತೆ ಯಾಕೆ ಈ ಎಕ್ಸ್ಪ್ರೆಸ್ ವೇನ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಉತ್ತರ, ಈಗ ಇರೋ ರೂಟ್ಸ್ ಬಂದು ಬೇರೆ ಬೇರೆ ಟೌನ್ಗಳ ಮುಖಾಂತರ ಹೋಗುತ್ತೆ. ಹೌದು, ಮೊದಲನೇ ರೂಟ್ ಬಂದು ಹೊಸೂರು, ಕೃಷ್ಣಗಿರಿ ಮತ್ತು ವೆಲ್ಲೂರ್ ಮೇಲೆ ಹೋಗುತ್ತೆ. ಇದೇ ಕಾರಣದಿಂದ ಈ ರೂಟ್ ತುಂಬ ಉದ್ದ ಕೂಡ ಆಗಿದೆ. ಸುಮಾರು 350 ಕಿಲೋಮೀಟರ್ನಷ್ಟು ಉದ್ದ ಇದೆ. ಎರಡನೇ ರೂಟ್ ಇದಕ್ಕಿಂತ 20 ಕಿಲೋಮೀಟರ್ ಕಡಿಮೆ ಏನೋ ಇದೆ. ಆದರೆ ಈ ರೂಟ್ ಕಂಜೆಸ್ಟೆಡ್ ಆಗಿದೆ ಮತ್ತು ಟ್ರಾಫಿಕ್ ಸಮಸ್ಯೆ ಕೂಡ ಇರುತ್ತೆ. ಈ ಕಾರಣಗಳಿಂದಾನೇ ಹೊಸ ಎಕ್ಸ್ಪ್ರೆಸ್ ವೇನ ಈಗ ಇರೋ ರೂಟ್ಗಳ ಮಧ್ಯ ಹಾಗೂ ಡೈರೆಕ್ಟ್ ಆಗಿ ಚೆನ್ನೈಗೆ ಹೋಗೋ ಥರ ಮಾಡಲಾಗ್ತಿದೆ. ಇದರಿಂದ ಎಕ್ಸ್ಪ್ರೆಸ್ ವೇ ಲೆಂತ್ ಕಡಿಮೆ ಆಗಿದೆ ಹಾಗೂ ಇದು ಟ್ರಾವೆಲಿಂಗ್ ಟೈಮ್ನ 6 ರಿಂದ 7 ಗಂಟೆ ಬದಲು 4 ಗಂಟೆಗೆ ಇಳಿಸುತ್ತೆ. ಈ ಎಕ್ಸ್ಪ್ರೆಸ್ ವೇನ 2009ರಲ್ಲಿ ಪ್ರಪೋಸ್ ಮಾಡಲಾಯಿತು ಮತ್ತು ಇದರ ಕೆಲಸನ 2011ರಲ್ಲಿ NHAIಗೆ ಕೊಡಲಾಯಿತು. NHAI ಹೊಸ ಗ್ರೀನ್ಫೀಲ್ಡ್ ಪ್ಲ್ಯಾನ್ನ ಪ್ರಪೋಸ್ ಮಾಡಿದ್ರು. ಅದರ ಪ್ರಕಾರ ರೂಟ್ ಬಂದು ಡೈರೆಕ್ಟ್ ಆಗಿತ್ತು. ಇದರಿಂದ ಡಿಸ್ಟೆನ್ಸ್ ಕೂಡ 70 ಕಿಲೋಮೀಟರ್ನಷ್ಟು ಕಡಿಮೆ ಆಯಿತು. ಈ ಪ್ಲ್ಯಾನ್ನ ಅಪ್ರೂವ್ ಮಾಡಿ ಸುಮಾರು 18,000 ಕೋಟಿಯಷ್ಟು ಖರ್ಚಾಗ್ಬೋದು ಅಂತ ಎಸ್ಟಿಮೇಷನ್ ಮಾಡಿದರು. ಇದಕ್ಕೆ ಬೇಕಾಗಿದ್ದ ಲ್ಯಾಂಡ್ನ 2018ರಲ್ಲಿ ಅಕ್ವೈರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಾಯಿತು ಮತ್ತು ಆ್ಯಕ್ಚುಯಲ್ ಕೆಲಸ 2021ರಲ್ಲಿ ಸ್ಟಾರ್ಟ್ ಆಯಿತು. ಈಗಲೂ ಇದರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತು ಜುಲೈ 2025ರಷ್ಟೊತ್ತಿಗೆ ಕೆಲಸ ಕಂಪ್ಲೀಟ್ ಆಗ್ಬೋದು ಅಂತ ಗೌರ್ಮೆಂಟ್ ಎಸ್ಟಿಮೇಟ್ ಮಾಡಿದೆ. ಈ ಎಕ್ಸ್ಪ್ರೆಸ್ ವೇ ಬೆಂಗಳೂರಿನ ಹೊಸಕೋಟೆ ಹತ್ರ, ಅದು ಅಂಡರ್ ಕನ್ಸ್ಟ್ರಕ್ಷನ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಹತ್ರ ಸ್ಟಾರ್ಟ್ ಆಗುತ್ತೆ. ಮುಂದೆ ಮಾಲೂರು ಮತ್ತು ಬಂಗಾರಪೇಟೆ ಹತ್ತಿರದಿಂದ ಹೋಗ್ತಾ ಆಂಧ್ರ ಪ್ರದೇಶ ಒಳಗೆ ಎಂಟರ್ ಆಗುತ್ತೆ. ಅಲ್ಲಿ ಪಲಮನೇರು, ಚಿತ್ತೂರು ಮುಖಾಂತರ ತಮಿಳುನಾಡಿಗೆ ಹೋಗುತ್ತೆ. ತಮಿಳುನಾಡಲ್ಲಿ ರಾಣಿಪೇಟೆ ಮತ್ತು ಕಂಚೀಪುರಂ ಹತ್ತಿರದಿಂದ ಹೋಗ್ತಾ ಶ್ರೀಪೆರಂಬದೂರ್ನಲ್ಲಿ ಎಂಡ್ ಆಗುತ್ತೆ, ಚೆನ್ನೈ ಔಟ್ಸ್ಕರ್ಟ್ ಹತ್ರ. ಈ ಎಕ್ಸ್ಪ್ರೆಸ್ ವೇನಲ್ಲಿ 4 ಲೇನ್ಸ್ ಇರುತ್ತೆ ಹಾಗೂ 120 km/h ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ನ ಅಲೋ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ ಸುಮಾರು 75 ಕಿಲೋಮೀಟರ್, ಆಂಧ್ರದಲ್ಲಿ 89 ಹಾಗೂ ತಮಿಳುನಾಡಲ್ಲಿ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಸುಮಾರು 98 ಕಿಲೋಮೀಟರ್ನಷ್ಟು ಉದ್ದ ಇರುತ್ತೆ. ಈ ರೂಟ್ನಲ್ಲಿ 9 ಮೇಜರ್ ಹಾಗೂ ಮೀಡಿಯಂ ಬ್ರಿಡ್ಜ್ಗಳು ಮತ್ತು 144 ಮೈನರ್ ಬ್ರಿಡ್ಜ್ಗಳನ್ನ ಕಟ್ಟಲಾಗ್ತಿದೆ. ಈ ಎಕ್ಸ್ಪ್ರೆಸ್ ವೇನ ಮುಂದೆ 8 ಲೈನ್ಗೆ ಎಕ್ಸ್ಪ್ಯಾಂಡ್ ಕೂಡ ಮಾಡಲಿಕ್ಕೆ ಪ್ರಾವಿಷನ್ ಇರುತ್ತೆ. ಈ ರೂಟಿಂದ ಕನೆಕ್ಟಿವಿಟಿ ಅಷ್ಟೇ ಅಲ್ಲದೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಕೂಡ ಆಗಲಿದೆ. ಹೊಸ ಆಫೀಸ್ಗಳು, ಇಂಡಸ್ಟ್ರಿಗಳು, ಟ್ರಾವೆಲ್ ಆ್ಯಂಡ್ ಲಾಜಿಸ್ಟಿಕ್ಸಿಂದ ಎಕನಾಮಿಕ್ ಲಾಭ ಕೂಡ ಆಗುತ್ತೆ. ಸ್ಪೆಷಲಿ ಈ ಎಕ್ಸ್ಪ್ರೆಸ್ ವೇನ ಎಕ್ಸ್ಟೆಂಡ್ ಮಾಡಿ ಚೆನ್ನೈ ಪೋರ್ಟ್ಗೆ ಕನೆಕ್ಟ್ ಮಾಡೋದ್ರಿಂದ ಬೆಂಗಳೂರು ಟು ಚೆನ್ನೈ ಹಾಗೂ ಈಸ್ಟ್ ಕೋಸ್ಟ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೂಡ ತುಂಬ ಈಸಿ ಆಗುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.